ಜೈಲಿನಲ್ಲಿರೋ ಉಗ್ರರು ಅತ್ಯಾಚಾರಿಗಳಿಗೆ ಜೈಲಲ್ಲಿ ಅಧಿಕಾರಿಗಳ ರಾಜಾತಿಥ್ಯ ವಿಡಿಯೋ ವೈರಲ್ ಮೂಲದ ಹಿಂದೆ ಸಿಸಿಬಿ ಬಿದ್ದಿದೆ. ಈ ವಿಡಿಯೋ ವೈರಲ್ ಆಗಿದ್ದು ಹೇಗೆ? ಎಲ್ಲಿಂದ ಬಂತು ಈ ವಿಡಿಯೋ? ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳ ವಿರುದ್ಧ ತನಿಖೆ ಮಾಡಲ್ವಾ? ಹಾಗಾದ್ರೆ ಸಿಸಿಬಿ ಅಧಿಕಾರಿಗಳು ವಿಡಿಯೋ ವೈರಲ್ ಮೂಲದ ಹಿಂದೆ ಬಿದ್ದಿದ್ದಾರೆ. ಆದರೆ ಅಕ್ರಮದಲ್ಲಿ ಭಾಗಿಯಾದ ಅಧಿಕಾರಿಗಳು ಯಾರು? ತನಿಖೆ ಮಾಡಲ್ವಾ? ಪರಪ್ಪನ ಅಗ್ರಹಾರದ ಅಕ್ರಮಗಳು ಬಯಲಿಗೆ ಬಂದಿದ್ದೇ ಅಪರಾಧವಾ? ಜೈಲಾಧಿಕಾರಿಗಳ ದುಡ್ಡಿನ ದಾಹದ ಬಗ್ಗೆ ಪೊಲೀಸರು ತನಿಖೆನೇ ಮಾಡಲ್ವಾ? ವಿಡಿಯೋ ವೈರಲ್ ಆಗಿದ್ದೇ ತಪ್ಪ? ಹಾಗಾದ್ರೆ ಜೈಲಾಧಿಕಾರಿಗಳ ಅಕ್ರಮ ತಪ್ಪ? ದುಡ್ಡಿನ ದಾಹ ಅಂತೂ ಇದ್ದೇ ಇದೆ. 10,000ದ ಮೊಬೈಲು 35-40 ಸಾವಿರ ರೂಪಾಯಿ ಮಾರಾಟ ಮಾಡ್ತಾರೆ. ಕಂತೆ ದುಡ್ಡಿದ್ ಬಿಟ್ರೆ ಜೈಲಿನಲ್ಲಿ ಕೈದಿಗಳು ಏನ್ ಬೇಕಾದ್ರೂ ತರಿಸ್ಕೊಂಡ್ಬಿಡ್ಬೋದು. ಲಂಗು ಲಗಾಮಿಲ್ಲ, ಹೇಳೋರ್ ಕೇಳೋರಿಲ್ಲ. ಜೈಲ ಇದು ರೆಸಾರ್ಟ್ ಅಲ್ಲೂ ಕೆಲವು ರೆಸ್ಟ್ರಿಕ್ಷನ್ಗಳಿರುತ್ತೆ, ಕೆಲವೊಂದನ್ನ ತರಿಸ್ಕೊಳ್ಳೋದಕ್ಕೆ. ಆದ್ರೆ ಜೈಲಲ್ಲಿ ಹಾಗಲ್ಲ, ಏನು ಬೇಕೋ ಅದು ಸಿಗುತ್ತೆ. ಕೆಲ ಅಧಿಕಾರಿಗಳ ದುಡ್ಡಿನ ದಾಹವನ್ನ ನೀಗಿಸಿದ್ರೆ ಸಾಕು, ಏನು ಬೇಕೋ ಅದು ಬಂದು ಬಿಡುತ್ತೆ. ಜೈಲಿನ ವಿಡಿಯೋ ಏನ್ ವೈರಲ್ ಆಯ್ತು? ಸಿಸಿಬಿ ವಿಚಾರಣೆ ನಡೆಸ್ತಾ ಇದೆ. ಯಾರು ವಿಚಾರಣೆ? ನಟ ಧನ್ವೀರ್ ವಿಡಿಯೋ ವೈರಲ್ ಮಾಡಿದ ಅನುಮಾನದ ಮೇಲೆ ಧನ್ವೀರ್ ವಿಚಾರಣೆ ನಡೀತಾ ಇದೆ. ಧನ್ವೀರ್ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದ್ದಾರೆ ಸಿಸಿಬಿ ಅಧಿಕಾರಿಗಳು. ಯಾರು ಈ ಧನ್ವೀರ್? ದರ್ಶನ್ ಆಪ್ತ. ಧನ್ವೀರ್ ಮೊಬೈಲ್ ಅನ್ನ ವಶಕ್ಕೆ ಪಡೆದು ಅಧಿಕಾರಿಗಳು ವಿಚಾರಣೆ ನಡೆಸ್ತಾ ಇದ್ದಾರೆ. ದರ್ಶನ್ ಆಪ್ತನಾಗಿರುವಂತಹ ಧನ್ವೀರ್ ವಿಚಾರಣೆ ನಡೆಯಿತು ಈ ಪ್ರಕರಣದಲ್ಲಿ. ನಾನು ಯಾವುದೇ ವಿಡಿಯೋವನ್ನ ವೈರಲ್ ಮಾಡಿಲ್ಲ ಅಂತ ನಟ ಧನ್ವೀರ್ ವಿಚಾರಣೆಯಲ್ಲಿ ಹೇಳಿದ್ದಾರೆ. ವಿಚಾರಣೆ ಮುಗಿಸಿ ಸಿಸಿಬಿ ಹಿಂದಿನ ಗೇಟ್ನಿಂದ ಧನ್ವೀರ್ ಎಕ್ಸಿಟ್ ಆದ. ವಿಡಿಯೋ ವೈರಲ್ ಮಾಡಿದ ಅನುಮಾನದ ಮೇಲೆ ಧನ್ವೀರ್ ವಿಚಾರಣೆ ನಡೆದಿತ್ತು. ವಿಚಾರಣೆ ನಡೆಸಿ ಆತನನ್ನ ಬಿಟ್ಟು ಕಳಿಸಿದ್ದಾರೆ. ಆತನ ಮೇಲೆ ಅನುಮಾನ ಬಂದಿದ್ಯಾಕೆ? ಕೊಲೆ ಆರೋಪಿ ದರ್ಶನ್ ಆಪ್ತ ಧನ್ವೀರ್ ವಿಚಾರಣೆ ಯಾಕೆ ಮಾಡಿದ್ರು ಸಿಸಿಬಿ ಅಧಿಕಾರಿಗಳು? ಸಜಾಬಂದಿ ಕೈದಿಯಿಂದ ಜೈಲಲ್ಲಿ ವಿಡಿಯೋ ಮಾಡಿಸಿದ್ದ ನಟ ಧನ್ವೀರ್ ಅನ್ನೋ ಅನುಮಾನ ಇದೆ. ಒಬ್ಬ ಸಜಾಬಂದಿ ಕೈದಿಯಿಂದ ಜೈಲಿನ ಒಳಗಡೆ ಇವೆಲ್ಲ ನಡೆಯುತ್ತಲ್ಲ, ಇದನ್ನ ವಿಡಿಯೋ ಮಾಡಿಸಿದ್ನಂತೆ. ಜೈಲಿನ ಅಕ್ರಮದ ವಿಡಿಯೋ ಮಾಡಿಸಿದ್ದು ಧನ್ವೀರ್ ಅನ್ನೋ ಅನುಮಾನ ಸಿಸಿಬಿ ಅಧಿಕಾರಿಗಳಿಗಿದೆ. ದರ್ಶನ್ಗೆ ಜೈಲಿನಲ್ಲಿ ವ್ಯವಸ್ಥೆ ಕಲ್ಪಿಸಿಲ್ಲ ಅನ್ನೋ ಸಿಟ್ಟಿಗೆ ವಿಡಿಯೋ ಬಯಲು ಮಾಡಿದ್ರ ಧನ್ವೀರ್. ದರ್ಶನ್ ಮೇಲಿಂದ ಮೇಲೆ ಅರ್ಜಿ ಹಾಕ್ತಾನೆ ಇದ್ದಾರೆ ಸೌಲಭ್ಯಕ್ಕೋಸ್ಕರ. ಆದ್ರೆ ದರ್ಶನ್ಗೆ ಜೈಲಿನಲ್ಲಿ ಯಾವುದೇ ಸೌಲಭ್ಯ ಇಲ್ಲ, ಯಾವುದೇ ವ್ಯವಸ್ಥೆ ಇಲ್ಲ. ಆ ಸಿಟ್ಟಿಗೆ ಇಂಥದ್ದೊಂದು ವಿಡಿಯೋ ಮಾಡಿಸಿ ಅದನ್ನ ರಿಲೀಸ್ ಮಾಡಿದ್ರ ಧನ್ವೀರ್. ದರ್ಶನ್ಗೆ ಸವಲತ್ತು ಕೊಡಿಸೋ ಉದ್ದೇಶದಿಂದ ವಿಡಿಯೋ ಮಾಡಿಸಿದ್ರ. ವಿಚಾರಣೆ ಮಾಡಿ ನಟ ಧನ್ವೀರ್ನನ್ನ ಸಿಸಿಬಿ ಅಧಿಕಾರಿಗಳು ಕಳಿಸಿದ್ದಾರೆ. ಮೊಬೈಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣದಲ್ಲಿ ಈತನ ಪಾತ್ರ ಏನು? ಮೊಬೈಲ್ ಅನ್ನ ವಶಕ್ಕೆ ಪಡೆದು ಈಗ ತನಿಖೆ ಮುಂದುವರಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.